ಹಲೋ ಹಾಯ್ ನಮಸ್ತೆ. ಎಂಚೊಲ್ಲರು ಸೌಖ್ಯತೆ ಯಾನ್ ಜೀನಿ ದೋಸೆ ಐನಿ ಮಂತೊಂದುಲ್ಲೆ. ಜೀನಿ ದೋಸೆ, ಪಿಜ್ಜಾ ದೋಸೆ, 99 ವೆರೈಟೀಸ್ ಆಫ್ ದೋಸೆ ಉಂದು ಪೂರ ನಿಕ್ಲು ಕೇಂದುಪ್ಪರ್ ತಿಂದುಪ್ಪರ್ ಟ್ರೈ ಮಲ್ತುಪ್ಪರ್ ಪಿದೈ. ಬಟ್ ಐನ್ ಇಲ್ಲಲ್ ಎಂಚ ಮಲ್ಪುನಂದು ಗೊತ್ತುಪ್ಪುಜಿ. ಕೆಲವೆರು ಯೂಟ್ಯೂಬ್ಡ್ ಸರ್ಚ್ ಮಲ್ತುಂಡ ಎಂಚಿನಲ ಬರ್ಪುಂಡಿತ್ತೆ, ಇಲ್ಲ ಡೆಲಿವರಿ ಎಂಚ ಮನ್ಪುಂಡು ಪಂಡ್ಲ ಬರ್ಪುಂಡು. ಬಟ್ ದೆನ್ ಐನ್ ನಮಕ್ ಕೆಲವು ಸತಿ ಅಕ್ಲು ಮಸ್ತ್ ಕಾಂಪ್ಲಿಕೇಟೆಡ್ ವೇಟ್ ಪನ್ಪೆರ್, ಯಾನ್ ಇಟ್ಲೆಗ್ ಈಸಿ ವೇಟ್ ಪನ್ಪೆ. ಆ್ಯಂಡ್ ಹೆಲ್ಲೋ ಹಾಯ್ ಕನ್ನಡ ಎರಡು ಸಹ ನಾನು ಹೇಳ್ತೇನೆ ಇದರಲ್ಲಿ. ತುಳು ಸಹ ಆ್ಯಕ್ಚುಲಿ ಕನ್ನಡದಲ್ಲಿ ಜೀನಿ ದೋಸೆ ತುಂಬ ಸಿಗ್ತದೆ, ಬಟ್ ತುಳುವಿನಲ್ಲಿ ತುಂಬ ಕಮ್ಮಿ. ತುಳುವಿನಲ್ಲಿ ಕುಕ್ಕಿಂಗ್ ಚಾನಲ್ಸ್, ಮನೆಯಲ್ಲಿ ಹೇಗೆ ಈಸಿ ಕುಕ್ಕಿಂಗ್ ಮಾಡೋದು ಅದೆಲ್ಲ ಚಾನಲ್ಸೇ ಇಲ್ಲ. ಸೊ ನಾನು ತುಳುವಲ್ಲಿ ಹೇಳಿದ್ದು ಇಂಟ್ರಡಕ್ಷನ್. ಸೊ ಕನ್ನಡದಲ್ಲಿ ಸಹ ಹೇಳ್ತೇನೆ. ಜೀನಿ ದೋಸಾಸ್ ಅದೇ ಹೇಳಿದಾಗೆ 99 ವೆರೈಟೀಸ್ ಆಫ್ ದೋಸಾಸ್ ಇದೆಲ್ಲ ನೀವು ಟ್ರೈ ಮಾಡಿರಬಹುದು ಹೊರಗಡೆ, ಬಟ್ ಮನೆಯಲ್ಲಿ ಹೇಗೆ ಮಾಡೋದಂತ ಗೊತ್ತಿರೋದಿಲ್ಲ. ಕೆಲವು ಸತಿ ಕಾಂಪ್ಲಿಕೇಟೆಡ್ ವೇಸ್ ತೋರಿಸ್ತಾರೆ, ತುಂಬ ಸಾಸ್, ತುಂಬ ಮಸಾಲ, ತುಂಬ ವೆರೈಟೀಸ್ ಹಾಕ್ತಾರೆ ಅದಕ್ಕೆ. ಬಟ್ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ಫಸ್ಟ್ ಟೊಮ್ಯಾಟೊ, ಆನಿಯನ್, ಗಾರ್ಲಿಕ್. ನಿಮಗೆ ಬೇಕಿದ್ದರೆ ನಾನು ಪನೊಂದುಲ್ಲೆ ಆಪ್ಷನಲ್ ದೊಣ್ಣೆ ಮೆಣಸು, ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಸ್ವೀಟ್ ಕಾರ್ನ್, ಎಂಚಿನ ಕೂಡೊಂಜಿ ಬೀಟ್ರೂಟ್ ಒಂದು ಪೂರ ಆಪ್ಷನಲ್. ನಿಮಗೆ ಬೇಕಿದ್ದರೆ ಮಾತ್ರ ನೀವು ಹಾಕಬಹುದು, ಯಾವುದೇ ತರಕಾರಿ ಸಹ ಹಾಕಬಹುದು. ಪೊಟ್ಯಾಟೊ ನಾನು ಎಲ್ಲ ಹಾಕಿ ಟ್ರೈ ಮಾಡಿದ್ದೇನೆ, ಒಳ್ಳೆ ಆಗ್ತದೆ. ಬೇಸಿಕ್ಕಿಗೆ ಉಂಟಲ್ಲ ಇಷ್ಟು ಮಾತ್ರ. ಟೊಮ್ಯಾಟೊ, ಬೆಳ್ಳುಳ್ಳಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಮೇಯ್ನಾಗಿ ಚೀಸ್ ಬೇಕು, ಚೀಸ್ ಬೋಡೆನೆಕ್. ಪನ್ನೀರ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೇನೆ, ನಾನು ಬ್ರಾಹ್ಮಿಗೆ ಸಹ ಈ ದೋಸೆ ಮಾಡಿ ಕೊಡ್ತಾ ಇದ್ದೇನೆ. ಐಗೋಸ್ಕರ ನಾನು ಪನ್ನೀರ್ ಆ್ಯಡ್ ಮಂತೊಂದುಲ್ಲ, ಬಿಕಾಸ್ ಪನ್ನೀರ್ಲ ಒಂಜಿ ಎಕ್ಸ್ಟ್ರಾ ಟೇಸ್ಟ್ಲ ಒಂಜಿ ಆ್ಯಡ್ ಮಲ್ಪುಂಡು. ಬಟ್ ದಾಲ ಬೇತೆ ತರಕಾರಿ ಇಜ್ಜಂದಿನ ಹಿಡ್ದವರೆ ನಾನು ಪನ್ನೀರ್ ಆ್ಯಡ್ ಮಲ್ತೊಂದುಲ್ಲೆ. ಕಟ್ಟಿಂಗ್ ನೋಡಿ ತುಂಬ ಚಿಕ್ಕ ಸ್ಮೂತ್ ಫೈನ್ ಚಾಪ್ ಆಗಬೇಕು. ನೆನಪಲ್ಲಿಡಿ, ಚಾಪರಿಗೆ ಸಹ ಹಾಕ್ಬೋದು. ಯಾಕೆ ಅಂತ ಹೇಳಿದರೆ ಇದನ್ನು ದೋಸೆಯ ಮೇಲೆ ಕುಕ್ ಮಾಡೋದು, ದೋಸೆಯ ಮಿತ್ತು ನಮ್ಮದೇನು ಬೇಯ್ಯರೆ ಬುಡ್ಪೀನಿ. ಇನ್ನೊಂದು ನಾನು ನಿಮಗೆ ಆಪ್ಷನ್ಸ್ ಕೊಡ್ತೇನೆ. ದೋಸೆಯ ಮೇಲೆ ಅಲ್ಲದಿದ್ದರೆ ಬೇರೆ ಬಾಣಲಿಯಲ್ಲಿ ನೀವು ಮಾಡಿ ಮತ್ತೆ ದೋಸೆಯ ಮೇಲೆ ಚಟ್ನಿ ಥರ ಸಹ ಹಾಕಬಹುದು. ಬಟ್ ಆ್ಯಕ್ಚುಲಿ ಪ್ರೊಸೀಜರ್ ದೋಸೆದ ಮಿತ್ತುಂದೇನು ಕುಕ್ ಮಲ್ಪೊಂದು. ಓಕೆ, ಸೊ ಬ್ಯಾಟರ್ ಒಂತ ತಿಕ್ಕುಪ್ಪೋಡು, ಬಂದ ಒಂತ ತಿಕ್ಕುಪ್ಪೋಡು. ಬ್ಯಾಟರ್ ಸ್ವಲ್ಪ ದಪ್ಪ ಇರಬೇಕು, ಇದು ನೆನಪಲ್ಲಿಡಿ. ನಮ್ಮ ನಾರ್ಮಲ್ ದೋಸೆದು ಬ್ಯಾಟರಿಗೆ ಸಹ ಇದಕ್ಕೆ ಸಹ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಲೆಟ್ ಮಿ ಶೋ, ನಾನು ನಿಮಗೆ ಅದು ಸಹ ಹೇಳ್ತೇನೆ. ಇಂದೆ ಈತ್ ಚಾಪ್ ಮಲ್ದೆಯಾನು ನೆಡ್ತಲ ಜಾಸ್ತಿ ಸಣ್ಣ ಮೂರೊಲಿಂದೇನು, ಮಸ್ತ್ ಸಣ್ಣ ಮೂರು ನಕ್ಲೆಗ್ ಬೆಸ್ಟ್. ಎಂಕ್ ಸಣ್ಣ ಮೂರು ನೆಡ್ದು ಈತ್ ಮೂರರೆ ಅವಕಾಶ ತಿಕ್ಕಿನೇ ದೊಡ್ಡದು. ಯಾಕೆಂದರೆ ನನ್ನ ಕಾಲಡಿಯಲ್ಲೇ ಬ್ರಾಹ್ಮಿ ಇದ್ದಾಳೆ, ನಾನು ಅವಳನ್ನು ಮಲಗಿಸಿ ಬೆನ್ನು ಹಾಕಿ ಕಿಚನಿಗೆ ಬರುವುದರೊಳಗಡೆ ಅವಳು ನನ್ನೊಟ್ಟಿಗೆ ಬಂದು ನಿಂತಿದ್ದಾಳೆ. ಸೊ ಇದು ನನ್ನ ಪ್ರಾಬ್ಲಮ್. ಇದಕ್ಕೆ ಸಹ ಚಿಕ್ಕದು ನಾವು ಚಾಪ್ ಮಾಡ್ಬೋದು. ನಾನು ಚಾಪರ್ ಹುಡುಕುವಷ್ಟರೊಳಗಡೆ ಆ ಸೌಂಡಿಗೆ ಅವಳು ಎದ್ದೇಳ್ತಾಳೆ ಅಂತ ಹುಡುಕ್ಲಿಲ್ಲ. ಆ್ಯಕ್ಚುಲಿ ಸೌಂಡ್ ಲೆಸ್ ಆಗಿ ಸಹ ಅವಳು ಎದ್ಲು, ಎಂತ ಮಾಡೋದು, ಆಪ್ಷನ್ ಇಲ್ಲ. ಬಟ್ ನಿಮಗೆ ನೀವು ಚಾಪರಲ್ಲಿ ಸಹ ಕರೆಂಟಿದ್ದು ಚಾಪರ್, ಎಲೆಕ್ಟ್ರಿಕ್ ಚಾಪರ್ ಬರ್ತದೆ, ಅದರಲ್ಲಿ ಸಹ ಕಟ್ ಮಾಡಬಹುದು, ಹೀಗೆ ಸಹ ಕಟ್ ಮಾಡ್ಬೋದು. ಹೀಗೆ ಆಗಿದೆ. ಓಕೆ ಫೈನ್. ನಾನೊಂದು 4 ಗಾರ್ಲಿಕ್ ಹಾಕ್ತಿದ್ದೇನೆ, 4 ಬೆಳ್ಳುಳ್ಳಿ ಪಾಡೊಂದುಲ್ಲೆ ಆಯ್ತಾ. ಚೋಲಿ ದೆಪ್ಲೆ ಅವು ಪಾಡ್ದ ಏನೇನು ಕಟ್ ಮಲ್ತದೀತ ಸಣ್ಣ. ಸೊ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ. ನಿಮಗೆ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಎವ್ರಿಥಿಂಗ್ ವೆಜಿಟೇಬಲ್ಸ್ ಯಾವುದೇ ಇರಲಿ, ನಿಮಗೆ ಬೇಕಿದ್ರೆ ನೀವು ಯಾವುದು ಸಹ ಆ್ಯಡ್ ಮನ್ಪೊಲಿ. ಯಾನು ಮೂಲಿ ಎಂಕ್ ದಾದ ಬೋರ್ಡ್ ಐನ್ ಮಾತ್ರ ಬೇಸಿಕ್ ಯೂಸ್ ಮಲ್ತೊಂದುಲ್ಲ ಎಂದು ನೆನಪಲ್ಲಿ ಇಡಲಿ. ಇದು ನೀವು, ನಾನೀಗ ಆಲ್ರೆಡಿ ಗ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಇದು ಚೀಸ್ ನಾನು ಡಿಮಾರ್ಟಿಂದ ತಂದವು. ಡಿಮಾರ್ಟ್ ಬೇರೆ ಕಡೆ ಕಂಪೇರ್ ಮಾಡಿದರೆ, ಬೇತೆ ಓಡೆಲ್ಲ ಕಂಪೇರ್ ಮಂತಂಡ ಡಿಮಾರ್ಟೆಡ್ ಅಂತೆ ಐಕ್ ರೇಟ್ ಕಮ್ಮಿ ಉಪ್ಪುಂಡು. ಸೊ ಯಾನ್ ಡಿಮಾರ್ಟೆಡ್ ಕಂತದ್ದು ದೀಪಿನಿ ನಿಕ್ಲೆಗ್ ಇಂಚ ಗ್ರೇಟ್ ಮಂತದ ದೀಪಿನ ಬೊರ್ಚಿ ಪನ್ನಾಂಡ ನಿಕ್ಲೈನ್ ದೋಸೆದ ಮಿತ್ತೆ ಗ್ರೇಟ್ ಮನ್ಪೊಲಿ. ಅರ್ಥ ಆಯ್ತಲ್ಲ. ದೋಸೆಯ ಮೇಲೆವೇ ನೀವು ಅದನ್ನು ಗ್ರೇಟ್ ಮಾಡಬಹುದು. ನಾನು ಸ್ವಲ್ಪ ಈಗ ಈಸಿ ಆಗಲಿ ಅಂತ ಗ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಆಪ್ಷನಲ್, ನಿಮಗೆ ಅದು ಈಸಿ ಆಗ್ತದೆ, ಅದು ಚಂದ ಸಹ. ಇದು ಇಲ್ಲದ್ರೆ ಮೆಲ್ಟ್ ಆಗ್ತದೆ, ಒಂದು ಬೇಗ ಮೆಲ್ಟ್ ಆಪುಂದೆ. ನಾರ್ಮಲ್ ದೋಸೆದ ಬ್ಯಾಟರ್ ಇದು. ನಾರ್ಮಲ್ ದೋಸೆ ನಾವು ಹೇಗೆ ದಪ್ಪ ದೋಸೆ ಮಾಡ್ತೇವೆ, ಮಸಾಲೆ ದೋಸೆ ಮಾಡ್ತೇವೆ, ಅದರದ್ದೇ ಬ್ಯಾಟರ್ ಇದು. ಆ ಬ್ಯಾಟರಿಗೆ ನಾನು 2 ಐಟಮ್ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಬ್ಯಾಟರಿಗೆವೆ ನಾವು 1-2 ಸ್ಪೂನು ಗ್ರಾಮ್ ಫ್ಲೋರ್, ಕಡಲೆದು ಹುಡಿ, ಅರ್ಥ ಆಯ್ತಾ, 2 ಸ್ಪೂನು. ಬಟ್ ಇದು ಎಂತ ಗೊತ್ತುಂಟ, ಚಂದ ಮಾಡಿ ಮಿಕ್ಸ್ ಆಗಬೇಕು. ಇದು ನೆನಪಲ್ಲಿಡಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಸಹ ನೀವು ಹಾಕ್ಬೋದು. ನಂದು ನೋಡಿ ನೀರಿಗೆ ಮಿಕ್ಸ್ ಮಾಡೋದು ಕೆಳಗಡೆ ಕೂತಿದೆ, ನಾನು ಎಂತ ಮಾಡೋದು.
ನೀನು ಹೋಗಿ ಮಲಗ ಅಂತ ಹೇಳಿದರೆ ಇಲ್ಲ ಇಲ್ಲ ಅಂತ, ನನ್ನನ್ನು ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲ ಇಲ್ಲ ಅಂತ. ಇದುಂಟಲ್ಲ ಲಂಪ್ ಮತ್ತು ಬಂಪ್ ಎಂತ ಸೇರ್ಬಾರ್ದು ನೆನಪು. ನೆಟ್ಟು ಉಂಡೆ ಉಂಡೆ ತಿಕ್ಕೆರ ಬಲ್ಲಿ ಅಪ್ಪಗ ನಿಕ್ಲೆಗ್ ದೋಸೆ ಮೈಪುನಾಗ ಅವು ಅಡ್ಡ ತಿಕ್ಕೊಂಡು 1 ಸ್ಪೂನು ಯಾನ್ 2 ಸ್ಪೂನು ಕಡಲೆದ ಪೊಡಿ ಪಾಡ್ಯ, 1 ಸ್ಪೂನು ಸಜ್ಜಿಗೆ, 1 ಸ್ಪೂನ್ ರವೆ. ಇದು ಯಾಕೆ ಗೊತ್ತುಂಟ, ಬ್ಯಾಟರನ್ನು ತಿಕ್ ಮಾಡಲಿಕ್ಕೆ. ಆಗ ನಿಮಗೆ ಅದರ ಮೇಲೆ ಕುಕ್ ಮಾಡುವಾಗ ತುಂಬ ದೋಸೆ ಸೀದು ಹೋಗುವುದಿಲ್ಲ, ದೋಸೆ ಕರಂಚರ ಬಲ್ಲಿ ಆಟ್ ದಿ ಎಂಡ್ ಆತಿ ನಮಕ್ ಬೋಡುಪುಂಡು. ಸೊ ಯಾನು ಒವ್ವೇ ಮಿಕ್ಸ್, ಈ ಮಗುವಿದು ಐಟಮೇ ಇರಲಿ ರಾಗಿವೇ ಇರಲಿ, ನಾನು ಜಾಸ್ತಿ ವಿಸ್ಕಲ್ಲವೇ ನಾನು ಮಿಕ್ಸ್ ಮಾಡೋದು. ಯಾಕೆಂತ ಹೇಳಿದರೆ ಅದು ಲಮ್ಸ್ ಯಾವುದು ಸಹ ಇರದಾಗೆ ನೋಡಿಕೊಳ್ತದೆ. ಚಂದ ಮಿಕ್ಸ್ ಮಾಡ್ಕೊಡು, ಒಂಜಿ ಚೂರು ಉಪ್ಪು ಪಾಡ್ಲೆ. ಓಕೆ, ಕೆಲವೇರು ನನ್ನಲ್ಲ ಕೆಲವು ಐಟಮ್ಸ್ ಬಜ್ಜಿಲು ಪೂರ ಆ್ಯಡ್ ಮಲ್ಪೇರು, ಕೆಲವರು ಅವಲಕ್ಕಿ ಎಲ್ಲ ಆ್ಯಡ್ ಮಾಡ್ತಾರೆ, ನಾನು ಯಾವುದು ಸಹ ಆ್ಯಡ್ ಮಾಡ್ತಿಲ್ಲ. ನಾನು ಹೇಳಿದೆ ಅಲ್ಲ, ಯಾವುದು ಸಹ ಕಾಂಪ್ಲಿಕೇಟ್ ಮಾಡೋದು ಬೇಡ. ಫಸ್ಟ್ ಟೈಮ್ ನಾವು ಎಂಥದ್ರಾದ್ರೂ ಮನೆಯಲ್ಲಿ ಕಲಿತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಿಮಗೆ ಬೇಸಿಗೆ ಸಾಕು. ಮತ್ತೆ ಮತ್ತೆ ನಾವು ಅದರ ಪ್ರಕಾರ ಅದಕ್ಕೆ ಜಾಸ್ತಿ ಐಟಮ್ಸನ್ನು ಆ್ಯಡ್ ಮಾಡಿ ಕಲಿತಾ ಹೋಗೋದು. ಓಕೆ, ಸೊ ನಿಮಗೆ ಇಷ್ಟು ನಾನು ಎಷ್ಟು ಹೇಳಿಕೊಟ್ಟಿದ್ದೇನೆ ಅಷ್ಟು ಸಾಕು. ಒಮ್ಮೆ ಟೇಸ್ಟ್ ಹಿಡಿದ್ರೆ ಮತ್ತು ನೀವೇ ತನ್ನಷ್ಟಕ್ಕೆ ನೀವು ಮಾಡಲಿಕ್ಕೆ ರೆಡಿ. ನೋಡಿ ಹೀಗೆ ಚಂದ ಮಾಡಿ ಫಸ್ಟ್ ದೋಸೆ ಹಾಕೋದು ಗೊತ್ತಿರಬೇಕು, ಚಂದ ಮಾಡಿ ದೋಸೆ ಹಾಕಬೇಕು. ದೋಸೆ ಕ್ರ್ಯಾಕ್ ಆಗಬಾರ್ದು. ದೊಡ್ಡ ದೋಸೆ ಮಿಡ್ಲಲ್ಲಿ ಸ್ವಲ್ಪ ದಪ್ಪ ಇಡಬೇಕು, ಸೈಡಲ್ಲಿ ತೆಳು ಇರಲಿ. ನಾನು ಅದರದೊಂದು ಕಡಲೆ ಹುಡಿತು ದೆತ್ತೆ ಅವು ತಿಕ್ಕೆರವಲ್ಲಿ ತಿಕ್ಕಂಡಲ್ಲ ದಾಲ ಆಪುಜಿ ಬೇಯ್ಪುಂಡು. ಬಟ್ ದೆನ್ ಒಂಜಿ ಉಪ್ಪಡು ಮನ್ಪುನಾಗ ಒಂಜಿ ಪರ್ಫೆಕ್ಟ್ ಉಪ್ಪಡು ಅಂದು. ಸೊ ಮಿಡ್ಲಿಡು ಒಂಚೂರು ದಪ್ಪದಿಲ್ಲ, ಸೈಡ್ ತೆಲ್ಪಾವಡು. ದೋಸೆ ಮನ್ಪರ ಫಸ್ಟ್ ಮಾತ್ರ ಗೊತ್ತು ಬೋಡು. ಓಕೆ, ಮಸ್ತ್ ದಪ್ಪ ಇರಲ ಬಲ್ಲಿ ಮಸ್ತ್ ತೆಲ್ಪ ಇರಲ ಬಲ್ಲಿ. ಇದು ಸ್ವಲ್ಪ ಬಂದ ಅಂತ ಸ್ವಲ್ಪ ಬ್ಯಾಟರ್ ಬೇಯ್ಲಿ, ಸ್ವಲ್ಪ ಬ್ಯಾಟರ್ ಆಯಿತಾ, ಒಂಜಿ ಚೂರು ಬೇಯ್ಯಡಿ. ಈ ತುಪ್ಪುನಾಗನೆ ನಿಕ್ಲು ಬೆಣ್ಣೆ ಪಾಡರೆ ಪೋಗುಚ್ಚಿ ದಯ ಪಂಡ ಈ ಬಂದೇಡಿ ಕಲಡರೆ ಶುರು ಹಾಕೊಂಡು. ಓಕೆ, ಸ್ವಲ್ಪ ಬೇಯ್ಲಿ. ನಿಮಗೆ ಬೇಕಿದ್ರೆ ನಂದೀಗ ತವ ಇದು ತುಂಬ ದೊಡ್ಡದು, ಇದಕ್ಕೆ ಮುಚ್ಚಲಿಕ್ಕೆ ಅಂತ ಇಲ್ಲ. ಸೊ ನಿಮಗೆ ಬೇಕಿದ್ರೆ ನೀವು ಮುಚ್ಚಬಹುದು, ಮುಚ್ಚಿದ್ರೆ ಬೆಟರ್, ಬೆಸ್ಟ್. ಮುಚ್ಚರದ ಹಾಲ ತಿಕ್ಕೊಂಡು ಬೆಸ್ಟ್. ಸೊ ಇದಕ್ಕೀಗ ಎಂತ ಹಾಕಬೇಕು, ಸ್ವಲ್ಪ ಬ್ಯಾಟರ್ ಬೆಂದ ತಕ್ಷಣ ಬಟರ್ ಹಾಕಬೇಕು. ಬ್ಯಾಟರಿಗೆ ಬಟರ್ ಹಾಕಬೇಕು. ಬಂದೋಗು ಬಟರ್ ಪಾಡ್ದೆ ನೆನ್ಮನ್ಪ್ಲೆ ನಿಕ್ಲು ಬೋಡಾಂಡ ತಾರಾಯ್ದು ಎಣ್ಣೆಲ್ಲ ಪಾಡೋಲಿ. ಬಟ್ ಬಟರ್ ಎಡ್ಡೆ ಟೇಸ್ಟ್ ನಿಕ್ಲೆಗಾಯ್ತ ಒಂಜಿ ಬೇತೆನೆ ಟೇಸ್ಟ್ ತಿಕ್ಕೊಂಡು ಕಂಪ್ಯಾರಿಟಿವ್ಲಿ ನಮ್ಮ ಇಂಚಿನ ಪನ್ಪೇರು ಕೊಕೊನಟ್ ಆಯಿಲ್ಗೆ ಕಂಪೇರ್ ಮಂತನಂದೆ ಬಂದ ಬೇಯ್ಜಿನದಾದ ಪುಂಡು ಪಂಡ ಇಡೀ ಕಲಡೋನು ಈತ ಮಿಕ್ಸ್ ಮನ್ಪುನಾಗ. ಈಗ ಮಿಕ್ಸ್ ಮಾಡುವಾಗ ಒಂದು ವೇಳೆ ಬೇಯದಿದ್ದರೆ ಅಂತ ಆಗ್ತದೆ, ಅದ್ರದ್ದು ಬ್ಯಾಟರಲ್ಲಿ ಎದ್ದೇಳ್ತದೆ. ಸೊ ಅದಕ್ಕೆ ಹೇಳೋದು ನಾವು ಮಿಕ್ಸ್ ಮಾಡುವಾಗ ಚಂದ ಮಾಡಿ ಬೆಂದಿರಬೇಕು. ಅರ್ಧವಸಿ ಆದರೆ ಸಹ ಸ್ವಲ್ಪ ಬ್ಯಾಟರ್ ಬೆಂದಿರಬೇಕು. ಆನಂತರ ತುಂಬ ಫೈನ್ ಚಾಪ್ ಮಾಡಿದ ಆನಿಯನ್, ನಾನು ಸಹ ತುಂಬ ಫೈನ್ ಚಾಪ್ ಆಗಲಿಲ್ಲ, ನೀವು ಇನ್ನೂ ಸಹ ಫೈನ್ ಚಾಪ್ ಮಾಡಿ. ನಾನು ಇನ್ನೊಂದು ಆಪ್ಷನ್ ಕೊಟ್ಟೆ ಪಂಡತೆ ನಾನು ಕುಡೊಂಜಿ ಬಾಜ ನಡ್ದು ಇದು ಮಂತದ ನಿಕಲ್ ಚಟ್ನಿದೆಲ್ಲ ಕೈನ್ ಪಾಡೋಲಿ. ಬಟ್ ಆ್ಯಕ್ಚುಲಿ ಪ್ರೊಸೀಜರ್ ಉಪ್ಪುಂದು ದೋಸೆದ ಮಿತ್ತಿಗೆ ಕುಕ್ ಮಾಡ್ಪುನ ಒಂದು ಒರಿಜಿನ್ ಫ್ರಮ್ ಬಾಂಬೆಡ್ ಮಸ್ತ್ ಒಂದು ಮಸ್ತ್ ನಡಪುಂಡು ಒಂದು ಬಾಂಬೆಡ್ ಕುಡ್ಲಾಡ್ದು ಜಾಸ್ತಿ ಅವು ಏಪಲ್ಲ ನೆನಪದಿಲ್ಲ. ಅದು ಅಲ್ತರದ್ದು ಸ್ಟಾರ್ಟ್ ಆಯ್ನಿ. ಬಟ್ ಮೂಲ ಬತ್ತನ್ ಬಕ್ಕ ಅಂದು ತುಂಬ ತುಂಬ ಚಿಕ್ಕ ಚಿಕ್ಕ ಪೀಸ್ ಮಂತದ್ದು ಪಾಡ್ಲೆಂದೇನು ಏತಾಪುಂಡು ಆತೇಲಿಯ ಪೀಸ್. ಆ್ಯಂಡ್ ಮೂಲು ಹಿಯರ್ ಕಮ್ಸ್ ದಿ ಮಸಾಲಾಸ್ ಪಂಡ ಪೂರ ಇರಲ. ಕೆಲವೇರು ನೆಕ್ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಪ್ಯೂರಿ ಮಸ್ತ್ ನಮ್ನೆದ ಸಾಸಸ್ ಪಾಡ್ವೆ. ಯಾನು ನಿಕ್ಲೆ ಕೊಂಚ ಎಡ್ಡೆ ಈಸಿ ಟೇಸ್ಟ್ ಲ ಈಸಿಲ ಪನ್ಪನೋಡು ಪಂದಾಂಡ ನೆಕ್ ಒಂಚೂರು ಉಪ್ಪು ಬಕ್ಕ ಸೆಜ್ವಾನ್ ಸಾಸ್ ಪಾಡ್ಲೆ. ರಡ್ಡೆ ಐಟಮ್ ಸೆಜ್ವಾನ್ ಸಾಸ್ಲ ಉಪ್ಪುಲ ಈಜಿಂಡ ಮುಂಚಿತ ಪೊಡಿ ಉಪ್ಪುದ ಪೊಡಿ ಅಂಚಿಂತ ಗರಂ ಮಸಾಲಾಸ್ ನಿಕ್ಲೆ ಸೆಜ್ವಾನ್ ಸಾಸ್ ಬೊರ್ಚಿ ಪಂದಾಣ ನಿಕ್ಲೆ ಮುಂಚಿನ ಕಡೆದು ಪೇಸ್ಟ್ ಮಂತ್ಲ ಪಾಡೋಲಿ. ಅರ್ಥ ಆಯ್ತಲ್ಲ. ಸೆಜ್ವಾನ್ ಸಾಸ್ ಮಾತ್ರ ಇದಕ್ಕೆ ನಾನೀಗ ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಕಾಂಪ್ಲಿಕೇಟೆಡ್ ಆಗೋದು ಇಲ್ಲೇ. ಎಲ್ಲ ಟೈಪ್ ಇದು ಸಾಸ್ ಪ್ಲಸ್ ಎಂತ ಹಾಕ್ತಾರೆ ಮಸಾಲಾಸ್ ಎಲ್ಲ ಹಾಕ್ತಾರೆ ಅವರು. ಆಗ ನಮಗೆ ಕನ್ಫ್ಯೂಸ್ ಆಗ್ತದೆ ಯಾವ್ದು ಹಾಕೋದು ಯಾವ್ದು ಬಿಡೋದು ಅಷ್ಟು ಬೇಕಾ ಅಂತ. ಸೊ ನಾನು ಒಂದೇ ಮಸಾಲದಲ್ಲಿ ಎಲ್ಲ ಮಸಾಲ ಹೇಳ್ತಾ ಇದ್ದೇನೆ ಸೆಜ್ವಾನ್ ಸಾಸ್. ಇಲ್ಲ ಅಂತ ಹೇಳಿದರೆ ನೀವೇ ಬ್ಯಾಡಗಿ ಚಿಲ್ಲಿಯನ್ನು ಬೇಯಿಸಿ ಪೇಸ್ಟ್ ಮಾಡಿ ಮಾಡ್ಬೋದು, ಅದು ತುಂಬ ದೊಡ್ಡ ಕೆಲಸ ಆಗ್ತದೆ. ಸೊ ಸೆಜ್ವಾನ್ ಸಾಸ್ ಇಸ್ ಬೆಸ್ಟ್ ಆಪ್ಷನ್. ಇದುಂಟಲ್ಲ ಮೆತ್ತನೆ ಆಗಬೇಕು,
ನೆತ್ತ ಮಿತ್ತೇ ಐನು ಮೆತ್ತನೆ ಮನ್ಪ್ಲೆ ಸ್ಮ್ಯಾಶರ್ ಇತ್ತಂಡ ಭಾರಿ ಎಡ್ಡೆ ವಿಷಯ ಶೋಕ್ ಆಪುಂಡು ಮಸ್ತ್ ಪುಡ್ತದಾಲ್ ದೆತ್ತೊಂಜಿ ಒಂಜಿ ದೋಸೆಗ್ ಮ್ಯಾಕ್ಸಿಮಮ್ ಒಂಜಿ 5 ನಿಮಿಷ 6 ನಿಮಿಷ ದೆತ್ತೊನಿ ಹೆಚ್ಚದಾಲ ದೆತ್ತೊನೊಜ್ಜಿ ಉಪ್ಪು ಪಾಡ್ಲೆ ದೋಸೆದ ಮಿತ್ತೆ ಶೋಕ್ ಬೇಯ್ಪುಡು ಅವು ಬೇಯ್ಜಿ ಪಜ್ಮೂರಿ ಅಂಚಿಂದ ದಾಲ ಬರ್ಪುಜಿ ಎಂಕ್ಲೆ ನೀನಿಯೇ ಮಲ್ತೀನಿ ಫಸ್ಟ್ ಟೈಮ್ ಅತ್ತಿ ನಾನು ಸುಮಾರು ಸತಿ ಮಲ್ದೆ ಚಂದ ಬೇಯಬೇಕು. ಆ್ಯಂಡ್ ಇದಕ್ಕೆ ನಾನು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದೊಂದು ತುಂಬ ಚಂದ ಟೇಸ್ಟ್ ಕೊಡ್ತದೆ. ಆ್ಯಂಡ್ ಒಂದು ಒಳ್ಳೆಯದಂತ ಹೇಳಿ ಪನ್ನೀರ್ ಆ್ಯಡ್ ಮಾಡೋದು ಖಾಲಿ ಟೊಮ್ಯಾಟೊ ನೀರುಳ್ಳಿ ಆತು ಟೇಸ್ಟ್ ಎಡ್ಯಾಪುಜಿ. ಸೊ ಓಕೆ, ಈ ಪನ್ನೀರ್ ಆ್ಯಡ್ ಮಲ್ತದ್ದು ನಾನು ಸೆಜ್ವಾನ್ ಸಾಸ್ ಪಾಡು ಮಿಡ್ಲಲ್ಲಿ ದೋಸೆ ಡ್ರೈ ಆದಾಗೆ ಆದರೆ ನೀವು ಸ್ವಲ್ಪ ಬಟರ್ ಆ್ಯಡ್ ಮಾಡಬಹುದು. ನೆನಪಲ್ಲಿಡಿ, ಬಟರ್ ಬೇಕಿದ್ರೆ ಮಿಡ್ಲಲ್ಲಿ ಆ್ಯಡ್ ಮಾಡಬಹುದು. ದೋಸೆ ಸೀದೋಗ್ತದೆ ಎಂತಿಲ್ಲ. ಈಗ ನಾನು ನಿಮಗೆ ಹೇಗೆ ದೋಸೆ ಆಗ್ತದೆ ನೀವು ನೋಡಿ ಶಾಕ್ ಆಗ್ತೀರಾ, ಹಾಗೆ ಆಗ್ತದೆ ದೋಸೆ. ಅದರಲ್ಲಿ ಎಂಥ ಒಂದು ಎರಡನೇ ಮಾತಿಲ್ಲ ಹೇಳಲಿಕ್ಕೆ. ಟೇಸ್ಟ್ ಸಹ ಹಾಗಿವೆ. ಹೊರಗಡೆ ನಿಮಗೆ ಕಂಪೇರ್ ಮಾಡಿದೆ, ನಾನು ಹೊರಗಡೆ ಸಹ ಒಂದು 3-4 ಕಡೆಯಲ್ಲಿ ದೋಸೆ ಟ್ರೈ ಮಾಡಿದ್ದೇನೆ. ಬಟ್ ನಾನು ಮತ್ತು ರಿತಿಕ್ಗೆ ಎಲ್ಲಿ ಟ್ರೈ ಮಾಡಿದ್ರೆ ಸಹ ಮನೆಯಲ್ಲಿ ಮಾಡಿದ ಟೇಸ್ಟ್ ಬರಲಿಲ್ಲ. ಒಂದು ಮೇಯ್ನ್ ಅಂತ ಹೇಳಿದರೆ ಹೈಜೀನ್, ನೆಕ್ಸ್ಟ್ ಪ್ರೀತಿ. ನಾವು ಒಂದು ಅಡಿಗೆ ಮಾಡುವಾಗ ಪ್ಯಾಷನ್ ಇರಲಿ, ಪ್ರೀತಿ ಇರಲಿ, ಮನೆಯಲ್ಲಿ ಮಾಡಿದಷ್ಟು ಹೊರಗಡೆ ಅವರು ಮಾಡಿಕೊಡೋದಿಲ್ಲ, ಸಂಬಳಕ್ಕೆ ಮಾಡಿಕೊಡ್ತಾರೆ, ಗೊತ್ತಾಯ್ತಾ? ಸೊ ನೀವು ಯಾವುದೇ ಐಟಮನ್ನು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಸಹ ಕೊಡ್ಬೋದು. ಇದೊಂದು ಬೆನಿಫಿಟ್ ನೋಡಿ. ಅಲ್ಲಿ ದೆಕ್ಕುವೆರ ಇಜ್ಜ ಕ್ಲೀನ್ ಉಂಟಾ, ಯಾವ ಆಯಿಲ್ ಎಲ್ಲ ಹೆದರಿಕೆ, ಇಲ್ಲಿ ಅದು ಯಾವ ಹೆದರಿಕೆ ಸಹ ಇರುವುದಿಲ್ಲ. ಸೊ ಇದೊಂದು ಬೆನಿಫಿಟ್ ಮನೆಯಲ್ಲಿ ಯಾವುದೇ ಒಂದು ಅಡಿಗೆ ನಾವು ಮಾಡಿದರೆ ಸಹ. ನೋಡಿ, ಇದು ಚಂದ ಮಾಡಿ ಬೇಯಬೇಕು. ನಾನು ಸ್ಮ್ಯಾಶರ್ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ನೈಫಲ್ಲೇ ಅದನ್ನು ಸ್ಮೂತ್ ಮಾಡ್ತಾ ಇದ್ದೇನೆ. ಇದಾಗಿದೆ ಮ್ಯಾಕ್ಸಿಮಮ್ ಆಗಿ ಒಂದು 90% ತನಕ ಆಗಿದೆ. ಓಕೆ, ಹೀಗೆ ಚಂದ ಮಾಡಿದ್ದು ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದ ನಂತರ ನನ್ನನ್ನು ರೆಕಾರ್ಡ್ ಮಾಡಲಿಕ್ಕೆ ಸಹ ನನ್ನ ಮಗಳು ಬಿಡುವುದಿಲ್ಲ. ಓಕೆ, ಫುಲ್ ದೋಸೆದಲ್ಲಿ ಇದು ಬರಬೇಕು. ಇಲ್ಲದಿದ್ದರೆ ನಾವೆಂತ ಮಾಡಿದ್ದೇವೆ, ಮಿಡ್ಲಲ್ಲಿ ಮಾತ್ರ ದಪ್ಪ ಬ್ಯಾಟರ್ ಇಟ್ಟು ಸೈಡಲ್ಲಿ ನಾವು ತೆಳು ಇಟ್ಟಿದ್ದೇವೆ ಅಲ್ಲ. ಸೊ ಅದೆಂತ ಆಗ್ತದೆ, ಸೈಡ್ ಸೀದೋದಾಗೆ ಆಗ್ತದೆ. ಸೊ ನಾವು ಸೈಡಿಗೆಲ್ಲ ಮಸಾಲವನ್ನು ಕೊಂಡೋಗಬೇಕು. ಓಕೆ, ಫುಲ್ಲು ದೋಸೆದ ರೌಂಡ್ ಮಸಾಲ ಆಗ ಎಂತ ಆಗೋದಿಲ್ಲ ದೋಸೆ. ಓಕೆ, ಫುಲ್ಲು ದೋಸೆಗೈನ ಮಿಕ್ಸ್ ಮನ್ಪ್ಲೆ. ಈಗ ನಾನು ಮೇಲೆ ಇದಕ್ಕೆ ಗ್ರೇಟ್ ಮಾಡಿಟ್ಟ ಚೀಸ್ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಹೇಳಿದ್ದು, ನೀವು ಗ್ರೇಟರ್ ಇಟ್ಟು ಆಗಲೇ ಗ್ರೇಟ್ ಮಾಡಿ ಹಾಕಿದರೆ ಸಹ ಒಳ್ಳೆಯದು, ಬೆಸ್ಟ್ ಇದು. ಆಗಲೇ ಗ್ರೇಟ್ ಮಾಡಿ ಅದರ ಮೇಲೆ ಹಾಕೋದು. ನಾನು ಫಸ್ಟ್ ಗ್ರೇಟ್ ಮಾಡಿಟ್ಟು ಹಾಕ್ತಾ ಇದ್ದೇನೆ. ಈಗ ನಾನು ಸ್ವಲ್ಪ ಎಂತ ಹೇಳ್ತಾರೆ ಅದಕ್ಕೆ, ಆರೆಗ್ಯಾನೋ ಪಿಜ್ಜಾ ಸೀಸನಿಂಗನ್ನು ಹಾಕ್ತಿದ್ದೇನೆ ಮೇಲೆ 1 ಸ್ಪೂನಷ್ಟು. ನಿಮಗೆ ಬೇಕಿದ್ರೆ ನೀವು ಸ್ಕಿಪ್ ಮಾಡಿ. ಇದರಲ್ಲಿ ಎಲ್ಲ ಟೇಸ್ಟ್ ಬರ್ತದೆ, ಉಪ್ಪು ಹುಳಿ ಖಾರ ಎಲ್ಲ ಟೇಸ್ಟ್ ಉಂಟು ಈ ಮಸಾಲದಲ್ಲಿ. ಡಿಮಾರ್ಟಲ್ಲಿ ಮ್ಯಾಂಗ್ಳೂರಲ್ಲಿ ಉಂಟು ಪ್ಯಾಕೆಟ್. ನಾನು ಇದು ಪಿಜ್ಜಾದ ಮೇಲೆ ಹಾಕುವಾಗ ಸಹ ಹಾಗೆ ಒಂದು ಟೇಸ್ಟೇ ಬೇರೆ, ರಿಚ್ ಟೇಸ್ಟ್ ಕೊಡ್ತದೆ, ಒಳ್ಳೆ ಆಗ್ತದೆ. ಸೊ ನಿಮಗೆ ಬೇಕಿಲ್ಲದಿದ್ದರೆ ನೀವು ಸ್ಕಿಪ್ ಮಾಡಿ. ಬಟ್ ಇದನ್ನು ಹಾಕಿದರೆ ತುಂಬ ಚೆಂದ ಆಗ್ತದೆ. ಈ ನಂತರ ನೀವೆಂತ ಮಾಡಬೇಕು ಅಂತ ಬೇಕಿದ್ರೆ ಇದನ್ನು ಮುಚ್ಚಿಟ್ರೆ ಚೀಸ್ ಚೆಂದ ಮೆಲ್ಟ್ ಆಗ್ತದೆ. ನೆನಪಾಂಡೆ నేను ಮುಚ್ಚಿದದಿಲ್ಲ ಗೊತ್ತಾಂಡತೆ ಮುಚ್ಚಿದೀನು ಪಂದಂಡ ಚೀಸ್ ಸೋಕು ಮೆಲ್ಟ್ ಆಪುಂಡು. చీజ్ మెల్ట్ ఆడి ಬಂದಣ್ಣ ನನ್ನಲ್ಲ ಟೇಸ್ಟ್ ಜಾಸ್ತಿ ಆಪುಡು. ಎನ್ನ ಕಾವಲಿ ಮಲ್ಲ ಇತ್ತಿನ ಅದ್ರ ಇಂಕ ಮುಚ್ಚಿದ ದೀಪಿನ ಆಪ್ಷನ್ ಇಜ್ಜಾಂಡ್ ಎಲ್ಲೇ ಕಾವಲಿತ್ತನ್ ಬಂದಾಂಡ ಈಸಿ. ಈಗ ನೋಡಿ ದೋಸೆ ಬೆಂದಿದೆ ಕಂಪ್ಲೀಟಾಗಿ, ಸೈಡೆಲ್ಲ ಬಿಡ್ತಾ ಉಂಟು, ಗೊತ್ತಾಗ್ತದೆ, ಗುಜ್ಜು ಗುಜ್ಜು ಆಗ್ತಾ ಉಂಟು ನೋಡಿ. ಆ ಬಾಯ್ಲಿಂಗ್ ಸೆನ್ಸೇಷನ್ ಎಲ್ಲ ಕಾಣ್ತಾ ಉಂಟು. ಸ್ವಲ್ಪ ಹೊತ್ತು ಬಿಟ್ಟು ನಾನೇ ದೋಸೆಯನ್ನು ತೆಗೆದೆ ನೋಡಿ. ಒಂದು ಸ್ವಲ್ಪ ಸಹ ಕರಂಚಲಿಲ್ಲ, ಎಂತ ಸಹ ಆಗಲಿಲ್ಲ, ಪರ್ಫೆಕ್ಟ್ ದೋಸೆ ಇದ್ದಿದೆ. ಸೊ ಹಾಗೆ ಅಂದರೆ ಎಂತ ಆಗೋದಿಲ್ಲ. ಅದರ ಮೇಲೆ ಕುಕ್ ಮಾಡಿದರೆ ಸಹ ನಾವು ಕುಕ್ಕು ಮಾಡೋದ್ರಲ್ಲಿ ಇರೋದು, ಅದನ್ನು ಬಿಟ್ಟು ಹೋಗೋದು, ಅದನ್ನು ಖಾಲಿ ಮಿಡ್ಲಲ್ಲಿ ಮಾತ್ರ ಹಾಕಿ ಸೈಡನ್ನು ಮಸಾಲೆ ತಾಗಿಸದೇ ಇರೋದು, ಅದು ಮಾತ್ರ ಕರಿಂಚೋದು, ದೋಸೆ ಸೀದು ಹೋಗೋ ಚಾನ್ಸಸ್ ಜಾಸ್ತಿ. ಈಗ ನೋಡಿ ನಾನು ಇದನ್ನೇ ಮಕ್ಕಳಿಗೆ ಹೇಗೆ ಮಾಡೋದಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಬ್ರಾಹ್ಮಿಗೆ ಮಾಡ್ತಿದ್ದೇನೆ, ನಾನು ಇದಕ್ಕೆ ತುಪ್ಪ ಹಾಕಿದ್ದೇನೆ. ಚೇಂಜಸ್ ನೋಡಿ, ತುಪ್ಪ, ನಾನು ಇದಕ್ಕೆ ಬೆಣ್ಣೆ ಹಾಕ್ತಾ ಇಲ್ಲ, ಅವಳಿಗಿವೆ ಅಂತ ತರಿಸಿದ್ದು ಉರಿದು ತುಪ್ಪ ಹಾಕ್ತಾ ಇದ್ದೇನೆ. ಆನಿಯನ್ ಗಾರ್ಲಿಕಲ್ಲಿ ಒಂದು ಸ್ವಲ್ಪ ಸಹ ಪ್ರಾಬ್ಲಮ್ ಇಲ್ಲ. ಪನ್ನೀರ್ ಕೊಡಬಹುದು, 1 ವರ್ಷ ಆಗಿದೆ, 1 ವರ್ಷಕ್ಕೆ ಮುಂಚೆವೇ ನಾನು ಸ್ವಲ್ಪ ಅವಳಿಗೆ ಸ್ಟಾರ್ಟ್ ಮಾಡಿದ್ದೆ ಪನ್ನೀರ್. ಆ್ಯಂಡ್ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೇನೆ. ನೋಡಿ ಟೇಸ್ಟ್ ನೋಡಿ, ಡಿಫ್ರೆನ್ಸ್ ನೋಡಿ, ನಮಗೆ ಮತ್ತು ಮಕ್ಕಳಿಗೆ ಮಾಡೋದು. ಆ್ಯಂಡ್ ಸೇಂದವ ಲವಣ ಹಾಕ್ತಾ ಇದ್ದೇನೆ, ಪಿಂಕ್ ಸಾಲ್ಟ್, ನಮಗೆ ನಾರ್ಮಲ್ ರಾಕ್ ಪೌಡ್ರ್ ಸಾಲ್ಟ್ ಹಾಕಿ ಸೆಜ್ವಾನ್ ಸಾಸ್ ಎಲ್ಲ ಹಾಕಿ ಬೆಣ್ಣೆ ಹಾಕಿದ್ದೆ. ಸೊ ದೇರ್ ಈಸ್ ಅ ಡಿಫ್ರೆನ್ಸ್, ಅಷ್ಟೇ ಡಿಫ್ರೆನ್ಸ್, ಬೇರೆ ಎಂತಿಲ್ಲ. ಈ 3 ಐಟಮ್ ಹಾಕಿ ಇದನ್ನು ಸ್ಮ್ಯಾಶ್ ಮಾಡಿ.
ಇಷ್ಟೇ, ತುಂಬ ಇಷ್ಟ ಆಯಿತು ಅವಳಿಗೆ. ಇಷ್ಟು ದೊಡ್ಡ ದೋಸೆ ತಿನ್ನೋದಿಲ್ಲ ಮಕ್ಕಳು. ನಾ ಮಾಡಿದ್ದು ಅಂತ ಹೇಳಿದರೆ ಚಿಕ್ಕ ದೋಸೆ ಬೇಡ, ಸ್ವಲ್ಪ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಚಿಕ್ಕ ದೋಸೆ ಆದರೆ. ಮತ್ತು ನಾವು ತಿನ್ಬೋದು, ಟೇಸ್ಟ್ ಏನು ಪ್ರಾಬ್ಲಮ್ ಇಲ್ಲ. ಇದು ದೋಸೆ ಸಹ ನಾವು ತಿನ್ಬೋದು, ಅಷ್ಟು ಒಳ್ಳೆ ಇರ್ತದೆ. ಇದು ಸ್ವಲ್ಪ ಮೈಲ್ಡ್, ನಾವು ಸ್ವಲ್ಪ ಅವರಿಗೆ ಡಾರ್ಕ್ ಮಸಾಲಾಸ್ ಎಲ್ಲ ಕೊಟ್ಟರೆ ಈಗ ಅವರದ್ದು ಜೀರ್ಣಕ್ರಿಯೆ ಎಲ್ಲ ಅಷ್ಟು ಇಂಪ್ರೂವ್ ಆಗಿರೋದಿಲ್ಲ ಗೊತ್ತಾಂಡತ್ತೆ. ಇತ್ತೆ ಅಕ್ಕಲ್ನ ಜೀರ್ಣಕ್ರಿಯೆ ಪೂರ ಆತು ಇಂಪ್ರೂವ್ ಆದು ಪೂಜ. ಈಗೋಸ್ಕರ ಜೋಕ್ಲೆಗ್ ಲೈಟ್ ಮಸಾಲ 1 ವರ್ಷದ ಬಾಲಿಗೆ ಈ ದೋಸೆಗೆ ಬ್ಯಾಟರ್ ದಾಲ ಸಮಸ್ಯೆ ಜಾನಿ ಈಸ್ಟೆಲ್ಲ ಪಾಡುಜಿ ಬಂದ ಬರಿಯರೆಗೋಸ್ಕರ. ಸೊ ಈತೆ ಪನ್ನೀರ್, ಟೊಮ್ಯಾಟೊ, ನೀರುಳ್ಳಿ ಈತೆ ಇಲ್ಲಲ್ಲಿ ಮನ್ಪುನ ಐಟಮ್. ದೋಸೆ ಹೇಗೆ ಆಗಿದೆ ಅಂತ ಹೇಳಿದರೆ ಔಟ್ಕಮ್ ಫಸ್ಟ್ ಕ್ಲಾಸ್ ಬಂದಿದೆ. ಸೊ ಮಕ್ಕಳಿಗೆ ಸಹ ಕೊಡುವುದು ಹೇಗೆ ಅಂತ ಹೇಳಿದೆ ಒಂದೇ ವಿಡಿಯೋದಲ್ಲಿ, ನಾವು ಸಹ ಹೇಗೆ ಮಾಡೋದು ಅಂತ ಹೇಳಿದೆ, ತುಳುವಲ್ಲಿ ಸಹ ಹೇಳಿದೆ, ಕನ್ನಡದಲ್ಲಿ ಸಹ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟು ಎಂಕ್ ಮಸ್ತ್ ಬೋಡು. ಪ್ಲೀಸ್ ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವೆರಿ ಗುಡ್ ಡೇ.